ಮೇಡಮ್, ದುಡಿಮೆಯೇ ಬದುಕಲ್ಲ, ದುಡಿಯೋದೇ ಬದುಕಲ್ಲ. ಬದುಕಿಗಾಗಿ ದುಡಿಬೇಕೇ ವಿನಃ ದುಡಿಮೆ ಬದುಕಿನಲ್ಲಿ ಪೂರ್ತಿ ದುಡಿಯೋದೇ ಆಗಿಬಿಟ್ರೆ ನಮಗೂ ಪ್ರಾಣಿಗಳು ವ್ಯತ್ಯಾಸ ಇರೋದಿಲ್ಲ. ಇದಕ್ಕೆ ಮೀರಿದಂಥ ಕೆಲವು ಬದುಕಿನ ವೈಶಿಷ್ಟ್ಯಗಳು, ಅದನ್ನು ಕೂಡ ನಾನು ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. ನನ್ನಂಥವನು ಎಕ್ಸ್ಪ್ಲೋರ್ ಮಾಡ್ತೀನಿ. ಆಮೇಲೆ ಹೊಸ ಹೊಸ ವಿಚಾರಗಳು ನಾನು ತಿಳ್ಕೊಬೇಕಾಗಿದೆ. ಹೊಸ ಹೊಸ ವಿಚಾರಗಳು ತಿಳ್ಕೊಬೇಕು ಅಂದಾಗ ಮತ್ತೆ ನಾನು 10ರಿಂದ 5:15 ಗಂಟೆ ಕೆಲಸ ಸೇರ್ಕೊಂಡ್ಬಿಟ್ರೆ ಮತ್ತೆ ನಾನು ಸೃಜನಶೀಲತೆ ಹೊಟ್ಟೋಗ್ಬಿಡ್ತದೆ. ನಾನು ನಿನ್ನೆ ಭಾಷಣದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ, ನಮ್ಮ ಪತ್ರಕರ್ತರ ಭವನದಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಬೇಕಾಗಿದ್ದು ಅನಿವಾರ್ಯವಾಗಿತ್ತು ನನಗೆ. ಅವತ್ತು ಪತ್ರಕರ್ತನಾಗಿದೆ, ಒಂದು ಗೌರ್ಮೆಂಟ್ ಜಾಬ್ ಬೇಕಾಗಿತ್ತು ಅಂತ ಮೇಷ್ಟ್ರಾದಾಗ ನನಗೆ ಫಸ್ಟ್ ಡೇ ಅನಿಸಿದ್ದೇನೆಂದರೆ, ಇವತ್ತು ನನ್ನ ಸೃಜನಶೀಲತೆ ಸತ್ತೋಯ್ತು. ಸರ್ಕಾರಿ ಕೆಲಸ ಮಾಡಬೇಕಂದ್ರೆ ಬೆಳಗಿನ ಸಂಜೆವರು ನೀವು ಅದೇ ಮೈಂಡ್ ಸೆಟ್ಟು ನಿಮ್ಮ ಹಂಗೆ ಟ್ರೈನ್ ಮಾಡಿಬಿಡ್ತಾರೆ. ಬಟ್ ಭಗವಂತ ನನಗೆ ಮಧ್ಯದಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಲಿದ್ದಾಗ ಬಿಡಲಿಲ್ಲ. ಬರವಣಿಗೆನ ಮುಂದುವರ್ಸಿ ಒಂದಷ್ಟು ಓದ್ಕೊಳ್ಳೋಕೆ ಅವಕಾಶ ಆದ್ದರಿಂದ ಒಂದು 10-15 ಪುಸ್ತಕ ಬರೆಯೋಕ್ಕೆ ಅವಕಾಶ ಆಯಿತು. ಹಂಗಾಗಿ ಆ ಗೀಳು ಇನ್ನೂ ಇದೆ, ಬರೀಬೇಕು ಅನ್ನೋ, ಮತ್ತು ಹೇಳಬೇಕು ಅನ್ನೋದು ಭಾಳ ಇದೆ. ಬರೀಬೇಕು, ಹೇಳಬೇಕು ಅನ್ನೋದು ಮಾಡ್ತೀನಿ. ಸ್ವಂತ ಮನೆ ಮೈಸೂರು, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು ಸಿಟಿಯವ್ ನಾನು. ಸೊ ಸ್ವಂತ ಮೈಸೂರಲ್ಲಿ ಮನೆ ಇದೆ. ಮೇಷ್ಟ್ರಾಗಿದ್ದಾಗ ಕಟ್ಟಿದ ಮನೆ ನಂದು. ಆಮೇಲೆ ನನ್ನ ಮನೆ ಏನು ಕಟ್ಟಲಿಲ್ಲ. GR ಆರ್ಥೋಪೆಡಿಕ್ಸ್, ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಮನೇಲಿ ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀವಿ. 2 ಮಕ್ಕಳಿದ್ದಾರೆ, ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಅವರೆಲ್ಲ ದೊಡ್ಡವರಾಗಿದ್ದಾರೆ, ಅವ್ರ ಕುಟುಂಬ ನಿರ್ವಹಣೆ ಅವ್ರು ಮಾಡ್ಕೋತಾರೆ. ನಾನು ಹೆಂಡತಿ ಪ್ರೊಫೆಸರ್ ಆಗಿದ್ದರು, ಅವ್ರಿಗೊಂದಷ್ಟು ದುಡ್ಡಿದೆ, ಬರುತ್ತೆ. ನನಗೆ ಸಂಬಳ ಈಗ ಸರ್ಕಾರದವ್ರು ನನಗೆ ಸುಮ್ಮನೆ ಕಳಿಸ್ತಾರಾ? ರಿಟೈರ್ಮೆಂಟ್ ಇಷ್ಟು ಬೆನಿಫಿಟ್ಸ್ ಕೊಡ್ತಾರೆ. ಇಷ್ಟು ದಿನ ನಂಗೆ ಸಾಕಿದಲ್ಲದೆ ನಾನು ರಿಟೈರ್ ಆದಮೇಲೂ ಸಾಕುವಂಥ ಏನಾದ್ರು ಸಂಸ್ಥೆ ಇದೆಯಾ ಅಂದರೆ ಸರ್ಕಾರ ಅಲ್ವಾ? ಯೋಚನೆ ಮಾಡಿ. ಗವರ್ಮೆಂಟ್ ಈಸ್ ದ ಮೋಸ್ಟ್ ಬೆನೆವಲೆಂಟ್ ಇನ್ಸ್ಟಿಟ್ಯೂಷನ್ ಐ ಹ್ಯಾವ್ ಕಮ್ ಅಕ್ರಾಸ್ ಇನ್ ಮೈ ಲೈಫ್. ಈ ಜಗತ್ತಿನಲ್ಲಿ ಏನಾದರೂ ಅತ್ಯಂತ ಉದಾರವಾದಂಥ ಸಂಸ್ಥೆ ಇದೆ ಅಂದರೆ ಅದು ಸರ್ಕಾರ ಮಾತ್ರ. ನೋಡಿ, ನಾನು ರಿಟೈರ್ ಆದರೂ ಕೂಡ ನನ್ನನ್ನು ಸಾಕುತ್ತೆ. ರಿಟೈರ್ ಆಗುವಾಗ ನನಗೆ ಇಷ್ಟೊಂದು ಹಣ ಕೊಡುತ್ತೆ. ನನಗೆ ನಾನು ಸತ್ತ ಮೇಲೆ ನನ್ನ ಹೆಂಡತಿಯನ್ನು ಕೂಡ ಸಾಕುತ್ತೆ. ಎಲ್ಲಿ ಯಾವ ಸರ್ಕಾರ ಸಾಕ್ತದೆ ರೀ? ಇದು ನಾವೆಲ್ಲ ಹಳಬರು. NPS ಅಂದರೆ ನೀವು ಪೆನ್ಷನ್ ಸ್ಕೀಮ್ ಅಂತವ್ರಿಗಿಲ್ಲ.